ಅಟ್ ದ ಸೇಮ್ ಟೈಮ್ ಈಗ ಬಿಡದೆ ಟೌನ್ಶಿಪ್ ಕೈ ಬಿಡಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ಕೂಡ ನಡೆಸ್ತಾ ಇರುವಂತಹ ಒಂದು ಪ್ರತಿಭಟನೆ. ಜುಲೈ 17ನೇ ತಾರೀಕು ಬೆಂಗಳೂರಿನಲ್ಲಿ ವಿಪಕ್ಷ ಬಿಜೆಪಿ ಪ್ರತಿಭಟನೆಗೆ ಈಗ ಪ್ಲಾನ್ ಮಾಡಿಕೊಂಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಮಟ್ಟಿಗೆ ಒಂದು ಧರಣಿ ಸತ್ಯಾಗ್ರಹವನ್ನು ನಡೆಸ್ತೀವಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಸಂಸದರು, ಶಾಸಕರು, ಮಾಜಿ ಸಂಸದರು, ಮಾಜಿ ಶಾಸಕರು, ಹೀಗೆ ಎಲ್ಲ ಬಿಜೆಪಿಯ ನಾಯಕರುಗಳು ಕೂಡ ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಬಿಡದಿ ರೈತರ ಮೇಲಿನ ಪ್ರಕರಣ ಕೈ ಬಿಡಬೇಕು ಅನ್ನುವಂಥ ಒಂದು ಆಗ್ರಹಗಳು ಕೂಡ ಇದರಲ್ಲಿ ಕೇಳಿ ಬರಲಿವೆ. ಯಾಕಂದ್ರೆ ಮೊನ್ನೆ ನಡೆದಂತಹ ಒಂದು ಘಟನೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ರೈತರ ಮೇಲೆ FIRಗಳಾಗಿವೆ. ಯಾರು ಈ ಥರದ ಹಲ್ಲೆ ನಡೆಸಿದ್ರು ಅವರೆಲ್ಲರ ಮೇಲೆ, ಯಾಕಂದ್ರೆ ಅವರೆಲ್ಲರೂ ಗೌರ್ಮೆಂಟ್ ಅಫಿಷಿಯಲ್ಸ್ ಅಲ್ಲಿ ಹೋಗಿದ್ದಂಥದ್ದು. ನಿಮ್ಗೆ ಏನೇ ವಿರೋಧ ಇರಲಿ, ನಿಮ್ಮ ಏನೇ ಹೋರಾಟ ಇದ್ರೂ ಕೂಡ ಅದು ಒಂದು ಕಡೆ. ಅದನ್ನು ಬಿಟ್ಟು ನೀವು ಈ ಥರ ಕಾನೂನು ಕೈಗೆತ್ಕೊಳ್ಳುವಂಥದ್ದು, ಕಲ್ಲು ಹೊಡೆಯೋದು ಅಥವಾ ಪೊರ್ಕೆಯಲ್ಲಿ ನೀವು ಅಧಿಕಾರಿಗಳಿಗೆ ಹೊಡೆಯುವಂಥದ್ದು ಅದು ತಪ್ಪಾಗತ್ತೆ ಅಂತೇಳಿ ಈಗಾಗಲೇ ಯಾರಂಥ ಕೆಲಸಗಳನ್ನ ಮಾಡಿದರೋ ಅಂಥವ್ರ ವಿರುದ್ಧ FIR ಕೂಡ ದಾಖಲಾಗಿದೆ. ಅದನ್ನು ಕೂಡ ಕೈ ಬಿಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಿಜೆಪಿ ಹೋರಾಟವನ್ನು ಸಂಘಟಿಸ್ತಾ ಇದೆ. ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ನಾಡಿದ್ದು 17ನೇ ತಾರೀಕು ಶುಕ್ರವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಭಾಜಪದ ಎಲ್ಲ ಶಾಸಕರು, ಸಂಸದರು, ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರೊಂದಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶುಕ್ರವಾರ 17ನೇ ತಾರೀಕು ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಧರಣಿಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಧರಣಿಯ ಉದ್ದೇಶ, ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೇವೆ. ಪ್ರಕರಣಗಳನ್ನು, ರೈತರ ವಿರುದ್ಧ ಏನು ಪ್ರಕರಣಗಳನ್ನು ದಾಖಲು ಮಾಡಿದ್ದೀರಿ, ದೌರ್ಜನ್ಯ ಮಾಡ್ತಾ ಇದ್ದೀರಿ, ಆ ಪ್ರಕರಣಗಳನ್ನು ಹಿಂಪಡಿಬೇಕು. ಮತ್ತೆ ಬಿಡದಿ ಟೌನ್ಶಿಪ್ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನ ಕೈ ಬಿಡಬೇಕು, ಟೌನ್ಶಿಪ್ ಇಂದ ಹಿಂಸರಿಬೇಕು ಅಂತ ಹೇಳಿ ಶುಕ್ರವಾರ ಈ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ಹನ್ಯಡ್ಕ ಜಾಯ್ನ್ ಆಗಿದ್ದಾರೆ. ಕಿರಣ್, ಈಗ ವಿಜೇಂದ್ರ ಅವರು ಹೇಳ್ತಾ ಇದ್ದ ಮಾತುಗಳನ್ನು ಕೇಳ್ತಾ ಇದ್ವಿ. 17ನೇ ತಾರೀಕು ಒಂದು ಹೋರಾಟಕ್ಕೆ ಇವರು ಕರೆ ಕೊಡ್ತಾ ಇದ್ದಾರೆ. ಬಿಜೆಪಿಯಿಂದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ. ಇದು ಒಂದು ದಿನದ ಮಟ್ಟಿಗೆ ಮಾತ್ರ ಸೀಮಿತವಾದಂತಹ ಒಂದು ಹೋರಾಟನ, ಅಥವಾ ಬಿಡದಿಗೆ ಹೋಗಿ ಅಲ್ಲಿ ರೈತರ ಜೊತೆಗೆ ಸೇರುವಂಥದ್ದು, ಕೂರುವಂಥದ್ದು, ಅವರ ಜೊತೆಗೆ ಪ್ರತಿಭಟನೆ ನಡೆಸುವಂಥದ್ದು, ಈ ಥರದ್ದೇನಾದರೂ ಪ್ಲಾನಿಂಗ್ಸ್ ನಡೀತಾ ಇದೆಯಾ? ಒಟ್ಟಾರೆ ಬಿಜೆಪಿಯ ನಿಲುವೇನಿದೆ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ? ಕಿರಣ್. ರೆಹಮಾನ್, ಈಗ ವಿಪಕ್ಷ ಬಿಜೆಪಿ ಬೆಂಗಳೂರಿನಲ್ಲಿ ಜುಲೈ 17ರಂದು ಹೋರಾಟವನ್ನು ಮಾಡುವಂತಹ ತೀರ್ಮಾನವನ್ನು ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಈ ಹೋರಾಟದ ವಿಚಾರವನ್ನು ಇವತ್ತು ಬಳ್ಳಾರಿಯಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಟೌನ್ಶಿಪ್ ವಿಚಾರವನ್ನು ತಕ್ಷಣಕ್ಕೆ ರಾಜ್ಯ ಸರ್ಕಾರ ವಾಪಸ್ ಪಡೆಯಬೇಕು, ಅಂದ್ರೆ ಭೂ ಸ್ವಾಧೀನವನ್ನು ಯಾವುದೇ ರೀತಿಯಲ್ಲೂ ಕೂಡ ಮಾಡಲೇಬಾರದು ಅನ್ನುವಂಥದ್ದು ವಿಪಕ್ಷವಾಗಿರುವಂತಹ ಬಿಜೆಪಿ ಒತ್ತಾಯವಾಗಿದೆ. ಇದರ ಜೊತೆಗೆ ಮೊನ್ನೆಯಿಂದ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ರೈತರ ಮೇಲೆ ಮತ್ತು ಮಹಿಳೆಯರ ಮೇಲೆ ದಾಖಲಿಸಿರುವಂತಹ ಪ್ರಕರಣಗಳೇನಿದೆ ಅವೆಲ್ಲವನ್ನೂ ಕೂಡ ಇಲ್ಲಿ ರಾಜ್ಯ ಸರ್ಕಾರ ವಾಪಸ್ ಪಡೆಯಬೇಕನ್ನುವಂತಹ ಆಗ್ರಹವನ್ನು ಬಿಜೆಪಿ ಮಾಡ್ತಾ ಇದೆ. ಕೇವಲ ಬಿಡದಿ ಟೌನ್ಶಿಪ್ ಮತ್ತು ಬಿಡದಿ ವಿಚಾರ ಯೋಜನೆಗೆ ಸಂಬಂಧಪಟ್ಟಂತ ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ಮಾತ್ರ ಅಲ್ಲ, ಉಳಿದಂತೆ ಕೂಡ ರೈತರ ಮೇಲೆ ದಾಖಲಾಗಿರುವಂತಹ ಪ್ರಕರಣಗಳು ಏನೇನಿದೆ ಅನ್ನುವಂತಹ ವಿಚಾರವನ್ನು ಕೂಡ ಮುಂದಿಟ್ಟುಕೊಂಡು ಬಿಡದಿ ಪ್ರಕರಣಗಳು ಸೇರಿದಂತೆ ಇಲ್ಲಿ ರಾಜ್ಯ ಸರ್ಕಾರ ವಿರುದ್ಧ ಬೃಹತ್ ಆದಂತಹ ಹೋರಾಟವನ್ನು ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿದೆ. ಇದಕ್ಕಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜುಲೈ 17ರಂದು ಇಡೀ ದಿನ, ಅಂದ್ರೆ ಒಂದು ದಿನದ ಧರಣಿಯನ್ನ ಮಾಡೋದಕ್ಕೆ, ಪ್ರತಿಭಟನೆಯನ್ನ ಮಾಡೋದಕ್ಕೆ ಈಗ ಬಿಜೆಪಿ ತೀರ್ಮಾನವನ್ನು ಮಾಡಿದೆ. ಬಿಜೆಪಿಯ ಶಾಸಕರು ಮತ್ತು ಸಂಸದರು ಹಾಗೂ ಮಾಜಿ ಸಂಸದರು ಮತ್ತು ಮಾಜಿ ಶಾಸಕರು ಎಲ್ಲರಿಗೂ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕನ್ನುವಂತಹ ನಿರ್ದೇಶನವನ್ನು ಕೊಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಒಂದು ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಡೆಯುತ್ತೆ. ಆ ಮೂಲಕವಾಗಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ರಾಜ್ಯ ಸರ್ಕಾರ ತಕ್ಷಣಕ್ಕೆ ವಾಪಸ್ ಪಡೆಯಬೇಕು, ಬಲವಂತವಾಗಿ ರೈತರಿಂದ ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಳ್ಳಬಾರದು ಮತ್ತು ರೈತರ ಮೇಲೆ ದಾಖಲಿಸಿರುವಂತಹ ಪ್ರಕರಣಗಳನ್ನು ವಾಪಸ್ ಪಡೆಯಬೇಕು. ಈ 3-4 ಬೇಡಿಕೆಗಳನ್ನು ಇಟ್ಟುಕೊಂಡು ಇಲ್ಲಿ ಜುಲೈ 17ರಂದು ಒಂದು ದಿನದ ಧರಣಿಯನ್ನು ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿದೆ. ರೆಹಮಾನ್. ಥ್ಯಾಂಕ್ ಯು ಕಿರಣ್.